ಸರ್, ಇವತ್ತೇನು ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಯಾತ್ರೆ ಇಟ್ಕೊಂಡಿದ್ದೀರಾ, ಧರ್ಮಸ್ಥಳದ ಪರವಾಗಿ ನಿಂತಿದ್ದೀರಾ, ಅದ್ರ ಬಗ್ಗೆ ತಾವೇನಾದರೂ ಹೇಳ್ಬೋದಾ? ಧರ್ಮಸ್ಥಳದಲ್ಲಿ ಏನು ಕೆಲವು ತಿಂಗಳಿಂದ ಘಟನೆಗಳು ನಡೀತಿದೆ, ಕಳೆದ 3-4 ದಿನಗಳಿಂದ ಅದಕ್ಕೆ ಸ್ಪಷ್ಟತೆ ಸಿಕ್ಕಿದೆ. ಧರ್ಮಸ್ಥಳದ ವಿರುದ್ಧವಾಗಿ ಯಾರೇ ಏನೇ ಕೇಳಿ ಬಯಸಿದ್ರು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅವ್ರಿಗೆ ಶಿಕ್ಷೆ ಕೊಡುತ್ತೆ. ರಾಜಕಾರಣ ಮಾಡಬೇಕು, ಬಟ್ ಧರ್ಮದಲ್ಲಿ ರಾಜಕಾರಣನ ಮಾಡಕ್ ಹೋಗ್ಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗೂ ಏನು ಅನನ್ಯ ಭಟ್ ಇರ್ಬೋದು, ಮತ್ತೆ ಆದ್ರೆ ಅವ್ರಿಗೆ ಸಂಬಂಧಪಟ್ಟಂತ ಇನ್ನ ಅನೇಕ ಕಿಡಿಗೇಡಿಗಳು ಇರ್ಬೋದು, ಇವತ್ತು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರ್ತಾ ಇದ್ದಾರೆ. ಅವ್ರಿಗೆಲ್ಲ ಭಗವಂತ ತುಂಬಾ ಈಗಾಗಲೇ ಕೇಳಿ ಬಯಸಿದ್ದಾನೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಕೆಟ್ಟದಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಭೀಮನ್ ಬಗ್ಗೆ ಏನಾದ್ರು ಹೇಳ್ತೀರಾ ಅಂತ? ಅವ್ನು ಹೇಳ್ತಾರ ಸುಳ್ಳ ನಿಜಾನ ಅಂತ? ಮುಸ್ಕುದಾರಿ ಚಿನ್ನಯ್ಯ ಅವನ ಇತಿಹಾಸನ ಕಳೆದ 2-3 ದಿನಗಳಿಂದ ಟಿವಿಲಿ ಎಲ್ಲರೂ ಪ್ರಸಾರ ಮಾಡ್ತಿದ್ದಾರೆ. ಅವನ ಹಿನ್ನೆಲೆ ಏನು, ಅವನು ಏನಕ್ಕೋಸ್ಕರ ಅಲ್ಲಿ ಕೆಲಸ ಮಾಡ್ತಿದ್ದಂತ ವ್ಯಕ್ತಿ, ಅವನು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ಅವನು ಖಾಲಿ ಬುರುಡೆನ ಹಿಡ್ಕೊಂಡೋಗಿ ಇವತ್ತು SIT ಅವ್ರಿಗೆ ಮುಖಭಂಗ ಆಗುವಂತ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಮುಂದಿನ ದಿನಗಳಲ್ಲಿ ಏನೋ ಧರ್ಮಸ್ಥಳ ಯಾತ್ರೆ ಮಾಡ್ತೀರಾ? ಇಡೀ ಕ್ಷೇತ್ರದಿಂದ ಎಲ್ಲಾ ಸ್ನೇಹಿತರುಗಳು ಪಕ್ಷದ ಆದೇಶದಂತೆ ಖುಷಿಯಾಗಿ ಧರ್ಮಸ್ಥಳಕ್ಕೆ ಎಲ್ಲರೂ ಕ್ಷೇತ್ರ ವಿಚಾರವಾಗಿ ಹೋಗ್ತೀವಿ. ಸರ್, ಹಾಗೆ ಸರ್ಕಾರದ ಮೇಲೆ ಏನಾದ್ರು ಒತ್ತಡ ತರ್ತೀರಾ ಅಂತ ಈ ತನಿಖೆ ಬಗ್ಗೆ? ಸರ್ಕಾರನೇ, ಮಾನ್ಯ ಉಪಮುಖ್ಯಮಂತ್ರಿಗಳು ಇದರಲ್ಲಿ ಷಡ್ಯಂತ್ರ ಇದೆ ಅಂತ ಕಳೆದ 1 ವಾರದಿಂದನೇ ಹೇಳಿದ್ರು. ಅದು ಅವ್ರಿಗೂ ಗೊತ್ತಿದೆ. ಅವ್ರಿಗೆ ಮುಖಭಂಗ ಆಗಿದೆ ಸರ್ಕಾರದ ವಿಚಾರದಲ್ಲಿ. ಮಾನ್ಯ ಉಪಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ ಈ ವಿಚಾರವಾಗಿ.